ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಬ್ಯಾಚಸ್ ಸ್ಕಿಲ್ ಸ್ಟಾರ್ಟ್ ಆದಮೇಲೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ವಿ, ಮ್ಯಾಮ್ ನೀವು ಯಾವ ರೀತಿ ವೀಡಿಯೋಸ್ನ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿ, ಯಾಕಂತಂದರೆ ನಾವು ಫ್ರೆಷರ್ಸ್ ಇರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನೀವು ಯಾವ ಆ್ಯಪಲ್ಲಿ ಎಡಿಟ್ ಮಾಡೋದು ಅಂತೆಲ್ಲ ಕೇಳ್ತಾ ಇದ್ವಿ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಫೇಸ್ ಕ್ರಿಯೇಟರ್ ಆ್ಯಂಡ್ ಆಲ್ಸೋ ಫೇಸ್ಲೆಸ್ ಕ್ರಿಯೇಟರ್ ಮೀನ್ಸ್ ಫೇಸ್ನ ತೋರಿಸಿ ಯಾವ ರೀತಿ ವಿಡಿಯೋ ಮಾಡೋದು, ಫೇಸ್ನ ತೋರಿಸ್ದೇನೆ ಫೇಸ್ಲೆಸ್ ಕ್ರಿಯೇಟರ್ಸ್ ಯಾರಿದ್ದೀರಾ ಅವರು ಯಾವ ರೀತಿ ವಿಡಿಯೋಸ್ನ ಮಾಡಬೇಕು, ಹಾಗೆ ಅದನ್ನು ಎಡಿಟ್ ಮಾಡೋದು ಹೇಗೆ, ವಾಯ್ಸ್ ಓವರ್ ಕೊಡೋದು ಹೇಗೆ, ಈ ಎಲ್ಲದ್ರ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ನಾನು ವಿಡಿಯೋಸ್ನ ಮಾಡೋದಕ್ಕೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಸೊ ಅಲ್ಲಿ ನನಗೆ ನೀಟಾಗಿ ವಿಡಿಯೋನ ಮಾಡೋದಕ್ಕೆ ಒಂದು ಟೇಬಲ್ ರೀತಿ ಸಿಗುತ್ತೆ. ಆ್ಯಂಡ್ ಸ್ವಿಚ್ ಕೂಡ ಇಲ್ಲೇ ಇರೋದ್ರಿಂದ ನಾನು ಲೈಟ್ ಹಾಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಜಾಗದಲ್ಲಿ ವೀಡಿಯೋಸ್ನ ಮಾಡೋದು, ಅದು ಫೇಸ್ಲೆಸ್ ಆಗಿ ಜಸ್ಟ್ UGC ಸ್ಟೈಲಲ್ಲಿ ವೀಡಿಯೋಸ್ನ ಮಾಡಿದ್ರೆ ನಾನು ಇಲ್ಲೇ ಮಾಡೋದು. ಓಕೆನಾ? ಫಸ್ಟು ವಿತೌಟ್ ಫೇಸ್ ಯಾವ ರೀತಿ ವೀಡಿಯೋಸ್ನ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ತುಂಬ ಜನಕ್ಕೆ ನಾನು ಸಜೆಸ್ಟ್ ಮಾಡಿದ್ದೆ ಆ್ಯಕ್ಚುಲಿ, ನೀವು ಬ್ಯಾಕ್ಗ್ರೌಂಡಿಗೆ ಈ ರೀತಿ A4 ಶೀಟ್ಸ್ನ ಯೂಸ್ ಮಾಡಿ, ಇಟ್ಸ್ ಬೆಟರ್ ಅಂತ ಹೇಳಿ. ಸೊ ನಾನು ಕೂಡ A4 ಶೀಟ್ನ ಯೂಸ್ ಮಾಡ್ತಾ ಇರೋದು. ಸೊ ಆ್ಯಂಡ್ ಇದನ್ನು ನೀಟಾಗಿ ಇಟ್ಕೊಂಡ್ರೆ ತುಂಬ ವಿಡಿಯೋಸ್ಗೆ ಒಂದೇ A4 ಶೀಟ್ಸ್ನ ಯೂಸ್ ಮಾಡ್ಬೋದು. ಓಕೆನಾ? ಫಸ್ಟು ನಾನು ಈ A4 ಶೀಟ್ನ ಈ ರೀತಿ ಬ್ಯಾಕ್ಗ್ರೌಂಡ್ಗೆ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಶೀಟ್ನ ತಗೊಂಡ್ರೆ ಸಾಕು, ಬೇರೆ ಏನು ಬೇಕಾದರೂ. ಯೂಶ್ವಲಿ ಎಲ್ಲ ಪ್ರಾಡಕ್ಟ್ಸ್ಗಳಿಗೂ ನಾವು ಆಲ್ಮೋಸ್ಟ್ ವೈಟ್ನ ಯೂಸ್ ಮಾಡೋದ್ರಿಂದ ಇಟ್ಸ್ ಬೆಟರ್. ಓಕೆನಾ? ಸೊ ನೋಡಿ, ಇಷ್ಟು ಜಾಗ ಇರುತ್ತೆ ನಮಗೆ ರಿವ್ಯೂಸ್ನ ಮಾಡಲಿಕ್ಕೆ. ಓಕೆನಾ? ಆ್ಯಂಡ್ ಎಸ್, ಲೈಟ್ನ ಹಾಕೊಳ್ತಾ ಇದ್ದೀನಿ ನಾನು. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ವಿತೌಟ್ ಲೈಟ್ ಮಾಡೋದಕ್ಕೂ ಲೈಟ್ನ ಇಟ್ಕೊಂಡು ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ. ಫಸ್ಟ್ಲಿ ನಾನು ವಿಡಿಯೋನ ಮಾಡೋದಕ್ಕೆ ನಾನಿಲ್ಲಿ ಪ್ಲಮ್ಸ್ ಅವರ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ನನಗೆ ರೀಸೆಂಟಾಗಿ PR ಬಂದಿತ್ತು. ಸೊ ನಾನು ಇದರಲ್ಲಿ ಫೇಸ್ ಕ್ರಿಯೇಟರ್ ಆಗಿ ಹೇಗೆ ಮಾಡಬೇಕು, ಫೇಸ್ಲೆಸ್ ಕ್ರಿಯೇಟರ್ ಆಗಿ ಯಾವ ರೀತಿ ವಿಡಿಯೋಸ್ನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ನಾನಿಲ್ಲಿ ಫಸ್ಟ್ಗೆ ಸಿರಮ್ದು ನಾನು ಇಲ್ಲಿ ವಿಡಿಯೋನ ಮಾಡ್ತೀನಿ. ಇದನ್ನು ಯೂಸ್ ಮಾಡಿಕೊಂಡು ನಾನು ಫೇಸ್ಲೆಸ್ ಕ್ರಿಯೇಟರ್ ಮೀನ್ಸ್ ಫೇಸ್ ತೋರಿಸ್ತೀರಾ ಇರ್ತೀರಾ ಅಲ್ವಾ ಅಂತ ಕ್ರಿಯೇಟರ್ಸ್ ಯಾವ ರೀತಿ ವಿಡಿಯೋಸ್ನ ಮಾಡಬೇಕು ಅನ್ನೋದನ್ನ ಇದರಲ್ಲಿ ತೋರಿಸ್ತೀನಿ. ಸನ್ಸ್ಕ್ರೀನ್ ನಾನು ವಿತ್ ಫೇಸ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ, ನಾನು ಇಲ್ಲಿ ಈ ವಿಡಿಯೋನ ಮಾಡೋದಕ್ಕೆ ಈ ಫ್ಲವರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ದಿಸ್ ಆ್ಯಂಡ್ ಈ ಒಂದು ಪ್ಲೇಟ್. ಯಾಕೆ ಅಂತಂದರೆ ಈ ಎಲ್ಲ ಐಟಮ್ಸ್ ಏನಿದೆ ಅಲ್ವಾ, ಇದೆಲ್ಲ ಮೇ ಬಿ ಫೇಸ್ ಕ್ರಿಯೇಟಲ್ಲಿ ಅಷ್ಟು ಯೂಸಿಗೆ ಬರಲ್ಲ. ಬಟ್ ಫೇಸ್ಲೆಸ್ ಕ್ರಿಯೇಟರ್ಸ್ ಇರ್ತೀರಾ ಅಂತ ಅಂದರೆ ಅಫ್ಕೋರ್ಸ್ ನಿಮಗೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಫೇಸ್ ಜೊತೆ ಮಾಡೋರು ನಮ್ಮ ಫೇಸ್ ಎಕ್ಸ್ಪ್ರೆಷನಲ್ಲಿ ನಾವು ಅದನ್ನು ಕವರ್ ಮಾಡ್ಬೋದು. ಬಟ್ ವಿಥೌಟ್ ಫೇಸ್ ಮಾಡ್ತಿರೋರಿಗೆ ಈ ಏನು ಐಟಮ್ಸ್ ಇದೆ ಅಲ್ವಾ, ಇದು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಯಾಕೆ ಅಂತಂದರೆ ಅವ್ರಿಗೆ ಒಂದು ಪ್ರಾಡಕ್ಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೇರೆ ಏನೂ ಆಪ್ಷನ್ ಇಲ್ಲ. ಅವರು ಯಾವುದಾದ್ರೂ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ಕೊಂಡಿನೇ ಅವರು ಆ ಒಂದು ಪ್ರಾಡಕ್ಟ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ಲಿ ನಾನು ಯಾವ ರೀತಿ ವಿಡಿಯೋಸ್ನ ಮಾಡೋದು ಅಂತ ಹೇಳ್ಕೊತೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋಂಥ ಸ್ಟ್ಯಾಂಡ್ ವಿಡಿಯೋ ಮಾಡೋದಕ್ಕೆ ಇದ್ರ ಲಿಂಕ್ ಕೂಡ ತುಂಬ ಜನ ಕೇಳಿದ್ರಿ, ನಾನು ಶೇರ್ ಮಾಡಿದ್ದೀನಿ. ಇದ್ರದ್ದೇ ಲಿಂಕ್ನ ಶೇರ್ ಮಾಡಿದ್ದೀನಿ. ಸಾಕು, ಫೇಸ್ಲೆಸ್ ಕ್ರಿಯೇಟರ್ಗೆ ವಿತೌಟ್ ಫೇಸ್ ಮಾಡೋರಿಗೆ ಈ ಒಂದು ಪ್ರಾಡಕ್ಟ್ ಫೋನ್ ಸ್ಟ್ಯಾಂಡ್ ಸಾಕು. ಓಕೆನಾ? ಈ ರೀತಿ ಇಟ್ಕೊಳ್ಳೋದು. ಓಕೆನಾ? ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಓಕೆನಾ? ನಿಮಗೆ ಯಾವ ಆ್ಯಂಗಲಲ್ಲಿ ಬೇಕು ಆ ಆ್ಯಂಗಲಲ್ಲಿ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನೋಡಿ, ಈ ರೀತಿ. ಓಕೆ, ವಿಥೌಟ್ ಫೇಸ್ ಮಾಡೋರಿಗೆ ಇನ್ನೂ ಒಂದು ಸಜೆಷನ್ ಹೇಳಬೇಕು ಅಂತ ಅಂದರೆ, ನಿಮ್ಮ ನೈಲ್ಸ್ನ ತುಂಬ ನೀಟಾಗಿ ಇಟ್ಕೊಳ್ಳಿ. ಆ್ಯಕ್ಚುಲಿ ನಾನು ನೈಲ್ ಪೇಂಟ್ ಮಾಡಿಲ್ಲ, ಸಾರಿ.
ಬಟ್ ಯಾರು ವಿತೌಟ್ ಫೇಸ್ ಮಾಡ್ತೀರಲ್ವಾ ಅವರು ನೈಲ್ಸ್ ಆ್ಯಂಡ್ ವಿತ್ ಫೇಸ್ ಮಾಡೋರ್ಗೂ ಇದು ತುಂಬಾ ಇಂಪಾರ್ಟೆಂಟ್, ಓಕೆನಾ. ಆ್ಯಂಡ್ ಆಲ್ಸೋ ತುಂಬ ಬ್ರ್ಯಾಂಡ್ಗಳು ನಿಮ್ಮ ನೇಲ್ ಪೇಂಟ್ ಯಾವ ರೀತಿ ಇರಬೇಕು, ಯಾವ ಕಲರಲ್ಲಿ ಇರಬೇಕು ಅಂತ ಕೂಡ ಅವರೇನೆ ಸ್ಕ್ರಿಪ್ಟಲ್ಲಿ ಹೇಳಿರ್ತಾರೆ. ತುಂಬ ನೂಡ್ ಕಲರ್ಸ್ ಮೀನ್ಸ್ ತುಂಬ ಲೈಟ್ ಕಲರ್ಸ್ನ ಯೂಸ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಆ್ಯಂಡ್ ಇದಂತೂ ವಿತೌಟ್ ಫೇಸ್ ಮಾಡೋರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೈಲ್ ಪಾಲಿಶ್ ಆಗಿರ್ಬೋದು, ಡಿಸೈನ್ ನೈಲ್ಸ್ನ ಹಾಕೊಳ್ಳೋದಾಗಿರ್ಬೋದು, ರಿಂಗ್ಸ್ನ ಹಾಕೊಳ್ಳೋದಾಗಿರ್ಬೋದು. ಯಾಕೆ ಅಂತಂದರೆ ಆ ಪ್ರಾಡಕ್ಟ್ಸ್ನ ಜೊತೆಗೆ ನಿಮ್ಮ ಹ್ಯಾಂಡ್ ಮಾತ್ರ ಎಕ್ಸ್ಪ್ಲೋರ್ ಆಗೋದು, ನಾಟ್ ಫೇಸ್. ಫೇಸ್ ಮಾಡೋರಿಗೆ ಫೇಸ್ ಎಕ್ಸ್ಪ್ರೆಷನಲ್ಲೇ ತಿಂದುಬಿಡ್ಬೋದು, ಬಟ್ ವಿತೌಟ್ ಫೇಸ್ ಮಾಡೋರಿಗೆ ಅವರ ಹ್ಯಾಂಡೇ ಇಲ್ಲ ಅಲ್ವಾ. ಸೊ ಅವರ ಆ ಪ್ರಾಡಕ್ಟ್ನ ಜೊತೆಗೆ ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬೋದು ಅಂದರೆ ಅವರ ಹ್ಯಾಂಡ್. ಸೊ ಹಾಗಾಗಿ ನಿಮ್ಮ ಹ್ಯಾಂಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ನೀಟಾಗಿ ಇಟ್ಕೊಳ್ಳಿ, ಓಕೆನಾ. ಸೊ ಎಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಯಾವ ರೀತಿ ಮಾಡೋದು ಅಂತ ಎಲ್ಲ, ಓಕೆನಾ. ಫಸ್ಟ್ಲಿ ನಾನಿಲ್ಲಿ ಈ ವಿಡಿಯೋನ ಮಾಡೋದಕ್ಕೆ ಈ ಸ್ಟ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಕ್ಯಾರಿ ಅಂತ ಹೇಳ್ಬೋದು. ಯಾವ ಆ್ಯಂಗಲಲ್ಲಿ ಬೇಕು ಆ ಆ್ಯಂಗಲಲ್ಲಿ ತುಂಬ ಈಸಿಯಾಗಿ ನೀವು ಕ್ಯಾರಿ ಮಾಡ್ಬೋದು, ಓಕೆನಾ. ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಬೇಕಿದ್ರೆ ನೋಡಿ, ಆ ಫ್ಲವರ್ ಕಾಣಿಸ್ತಾ ಇದೆ ಅಲ್ವಾ, ಈ ಒಂದು ಫ್ಲವರ್ನೇ ಸಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಕೂಡ ಎಷ್ಟು ಡಿಫ್ರೆನ್ಸ್ ಮಾಡ್ತಾ ಇದೆ ನೀವು ನೋಡ್ಬೋದು, ಓಕೆನಾ. ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ ಬ್ಯಾಕ್ಗ್ರೌಂಡ್ ನೋಡಿ. ಆ ಬ್ಯಾಕ್ಗ್ರೌಂಡಿಗೆ ಆ ಫ್ಲವರ್ಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿನೇ ನಾನು ತುಂಬ ಜನಕ್ಕೆ ಸಜೆಷನ್ ಮಾಡೋದು ಈ ರೀತಿ ಒಂದು ವೈಟ್ ಶೀಟ ಇಟ್ಕೊಳ್ಳಿ ಸಾಕು, ಎಕ್ಸ್ಟ್ರಾ ಏನು ಬೇಕಾಗಲ್ಲ ಅಂತ ಹೇಳಿ, ಓಕೆ. ಆ್ಯಂಡ್ ತುಂಬ ಜನಕ್ಕೆ ಈಗ ಈ ಒಂದು ಸ್ಟ್ಯಾಂಡ್ ಇಲ್ಲ ಮ್ಯಾಮ್, ನಾನು ಏನು ಮಾಡಲಿ, ಯಾವ ರೀತಿ ಮಾಡಲಿ ಈಗ ಅಂತ ಕೇಳೋದಾದರೆ ಸ್ಟ್ಯಾಂಡ್ನ ಬೈ ಮಾಡಿರಲ್ಲ, ಓಕೆನಾ. ಈ ಸ್ಟ್ಯಾಂಡೇ ಇಲ್ಲ ಮತ್ತು ನಾನೀಗ ಏನು ಸಪೋರ್ಟಲ್ಲಿ ವಿಡಿಯೋ ಮಾಡಲಿ ಅಂತ ಕೇಳೋದಾದರೆ ಈ ರೀತಿ ಏನು ಪ್ಯಾಚ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾಕೋದೇನಿರುತ್ತೆ, ಟೇಪು ಅದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ವಿಡಿಯೋನ ಮಾಡ್ಬೋದು, ಓಕೆನಾ. ಈ ರೀತಿ ನಾನು ಇದನ್ನು ತಗೊಳ್ಳೋದಕ್ಕೆ ಮುಂಚೆ ಇದರಲ್ಲೇ ಮಾಡ್ತಾ ಇದ್ದಿದ್ದು, ಓಕೆ. ಯಾವ ರೀತಿ ಅಂತಂದರೆ ಇಲ್ಲಿ ಬ್ಯಾಕ್ ಸೈಡ್ ನೀವೇನಾದರೂ ಸಪೋರ್ಟ್ ಕೊಟ್ಕೊಬೇಕು. ಫಾರ್ ಎಕ್ಸಾಂಪಲ್ ಇದನ್ನು ಇಲ್ಲಿ ಸ್ವಲ್ಪ ಟೈಟ್ ಮಾಡ್ತೀನಿ, ಓಕೆ. ಸೊ ಆಗ ಅದು ನೀಟಾಗಿ ಕೂರುತ್ತೆ, ಅಳ್ಳಾಡಲ್ಲ, ಓಕೆನಾ. ಆ ರೀತಿನೂ ಯೂಸ್ ಮಾಡ್ಬೋದು, ಓಕೆ. ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟ್ಲಿ ಸಿರಮ್. ಫಸ್ಟು ಫೇಸ್ಲೆಸ್ ಆಗಿ ಮಾಡೋರಿಗೆ ಈ ಒಂದು ಕಲರ್ ತೊಗೊಂಡಿದ್ದೀನಿ ನಾನು, ಇಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಒಂದೇನಿಟ್ಟೆ ಆ ಫ್ಲವರ್ ಕೂಡ ವೈಟ್ ಆ್ಯಂಡ್ ಬ್ಲೂ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಡಕ್ಟ್ಸ್ನ ಕಲರ್ಸ್ನೇ ಚೂಸ್ ಮಾಡಿ, ಓಕೆನಾ. ಓಕೆ, ಈಗ ನಾನು ಯಾವ ರೀತಿ ವಿಡಿಯೋಸ್ನ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲಿ ಈ ಒಂದು ಇದೆ, ಇಲ್ಲಿ ವಿಡಿಯೋ ಆನ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನನ್ನ ನೈಲ್ಸ್ ಚೆನ್ನಾಗಿಲ್ಲ, ನೈಲ್ ಪೇಂಟ್ ಮಾಡಿಲ್ಲ. ನೀವು ನೈಲ್ ಪೇಂಟ್ ಮಾಡಿಕೊಂಡು ವಿಡಿಯೋಸ್ನ ಮಾಡಿ ಯಾವಾಗಲೇ ಮಾಡೋದಾದ್ರು, ಓಕೆನಾ. ಸೊ ಎಸ್, ಒಂದು ನಿಮಿಷ ಇದೆಲ್ಲ ಕ್ಲಿಯರ್ ಮಾಡ್ಕೊಂಬಿಡೋಣ. ಫಸ್ಟಿಗೆ ನೀವು ಔಟ್ಪುಟ್ ಹೇಗೆ ಬರ್ತೇನಾ ಸಿ ಅಲ್ವಾ. ಅದಕ್ಕೇನೆ ತುಂಬ ಹೇಳೋದು ನಾನು, ಲೈಟ್ ತುಂಬಾ ಇಂಪಾರ್ಟೆಂಟ್ ಅಂತ. ನೀವು ಈಗ ಅಬ್ಸರ್ವ್ ಮಾಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಬಟ್ ಅದೇ ಲೈಟ್ನ ಹಾಕೊಂಡಾಗ ನೋಡಿ ಪ್ರಾಡಕ್ಟ್ ಯಾವ ರೀತಿ ಡಿಫ್ರೆನ್ಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಲೈಟ್ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್, ಓಕೆನಾ. ಓಕೆ, ನಾನು ಇಲ್ಲಿ ಲೈಟ್ನ ಇಟ್ಕೊಂಡಿದ್ದೀನಿ, ಇದು ಕಾಣಿಸ್ತಾ ಇದೆ. ನೆಕ್ಸ್ಟ್ ವಾಟ್ ಟು ಡೂ ಅಂತ ಅಂದರೆ ಐ ಯೂಸ್ ದಿಸ್. ನಾನು ಈ ಒಂದು ಫ್ಲವರ್ಸ್ನ ಯೂಸ್ ಮಾಡ್ತೀನಿ. ಇದು ಒಂದು ನೆಕ್ಸ್ಟ್ ಕ್ಲಿಪ್, ಓಕೆನಾ. ನೀವು ಕ್ಲಿಪ್ಸಿಂದ ಕ್ಲಿಪ್ಸ್ಗೆ ಚೇಂಜ್ ಮಾಡ್ಕೋಬೋದು, ನಾನು ಚೇಂಜ್ ಮಾಡ್ಕೊಳ್ಳಲ್ಲ, ಓಕೆನಾ. ಒಂದೇ ವಿಡಿಯೋ ಲೆಂತ್ ಇರಲಿ, ಅಲ್ಲೇ ನಾನು ಎಡಿಟ್ ಮಾಡ್ಕೊಳ್ಳುವಾಗ ಕಟ್ ಮಾಡ್ತೀನಿ, ಓಕೆನಾ. ಇದು ಸ್ವಲ್ಪ ಫೋಕಸ್ ಮಾಡ್ಕೊತೀನಿ ನಾನು ಈ ರೀತಿ, ಓಕೆ. ನೋಡ್ಬೋದು ನೀವೀಗ ಎಷ್ಟು ಡಿಫ್ರೆನ್ಸ್ ಆಯಿತು ಅಂತ ಹೇಳಿ. ಆ್ಯಂಡ್ ಆಲ್ಸೋ
ಈ ಒಂದು ಪ್ಲೇಟ್ ಮೇಲೆ ಯೂಸ್ ಮಾಡಿಕೊಂಡ್ರೆ ಅದು ಯಾವ ರೀತಿ ಕಾಣುತ್ತೆ ಅಂತಾನು ತೋರಿಸ್ತೀನಿ. ನಾವು ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬೋದು ವಿತೌಟ್ ಫೇಸೋರ್ ಅಂದರೆ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿನೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ. ಓಕೆನಾ? ಹಾಗಾಗಿ ಫೇಸ್ಲೆಸ್ ಕ್ರಿಯೇಟರ್ಸ್ಗೆ ಈ ಪ್ರಾಡಕ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಲೀಟ್ಲಿ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಒಂದು ಫೋಟೋಸ್ ಇದ್ರೆ ನೀವು ಆರಾಮಾಗಿ ಸ್ಟೋರೀಸ್ಗೆ ಹಾಕೋಬಹುದು. ಓಕೆನಾ? ಆ್ಯಂಡ್ ಆಲ್ಸೋ ನಾನು ಓಕೆನಾ ಈ ರೀತಿ ಏನಾದರೂ ಥರಾವರಿಯಾಗಿ ಇರೋ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ವಿಡಿಯೋಸ್ ಕ್ಲಿಪ್ಸ್ಗಳನ್ನ ತಗೋಬೇಕು. ಓಕೆ, ಈಗ ನಾನು ಇದನ್ನ ತಗೊಂಡು ಹತ್ರದಲ್ಲಿ ತೋರಿಸ್ತೀನಿ. ಓಕೆನಾ? ಇಂಗ್ರೀಡಿಯೆಂಟ್ಸ್ ಏನಿದೆ, ಅದು ಯಾವ ರೀತಿಯ ಒಂದು ಪ್ರಾಡಕ್ಟ್ಸ್ ಅಂತ ಹೇಳಿ ಈ ರೀತಿ ಹತ್ರದಲ್ಲಿ ತೋರಿಸೋದ್ರಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಓಕೆನಾ, ಯಾವಾಗಲೂ ಅಷ್ಟೇ ಇಲ್ಲಿ ನೋಡಿ ಫೋಕಸ್ ಆಗಬೇಕು. ನಾವೇನು ತೋರಿಸ್ತಾ ಇದೀವಿ ಅದು ಬ್ಲರ್ ಆಗಿರಬಾರ್ದು, ಫೋಕಸ್ ಆಗಿ ಇರಬೇಕು. ಓಕೆನಾ? ಆಲ್ ಸ್ಕಿನ್ ಟೈಪ್ ಎಲ್ಲ ಇದೆ ಅಲ್ವಾ? ಫೋಕಸ್ ಎಷ್ಟು ದೂರದಲ್ಲಿ ಆಗುತ್ತೆ ಅಷ್ಟು ದೂರದಲ್ಲಿ, ಎಷ್ಟು ಹತ್ರದಲ್ಲಿ ಆಗುತ್ತೆ ಅಷ್ಟು ಹತ್ರದಲ್ಲಿ ಫೋಕಸ್ ಮಾಡಿ ಪ್ರಾಡಕ್ಟ್ನ ಶೋ ಮಾಡಿ. ಓಕೆನಾ? ಓಕೆ, ಇದಾದ್ಮೇಲೆ ನಾನು ಇದನ್ನ ಓಪನ್ ಮಾಡ್ತೀನಿ. ನೀವು ನೋಡ್ಬೋದು ನಾನು ಎಷ್ಟು ಹತ್ರದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಅಂತ ಹೇಳಿ. ಓಕೆ, ತುಂಬಾ ಜನ ಇದ್ರ ಪ್ರೈಸ್ ಎಲ್ಲ ತೋರಿಸ್ತಾ ಇರ್ತಾರೆ ವಿಡಿಯೋಸ್ ಅಲ್ಲಿ, ಪ್ರೈಸ್ ತೋರಿಸ್ಕೊಡ್ದು. ಓಕೆನಾ? ನಾವು ಇಲ್ಲಿ ಪ್ರಾಡಕ್ಟ್ನ ಅಷ್ಟೇ ಫೋಕಸ್ ಮಾಡಬೇಕು, ಅದ್ರ ಪ್ರೈಸ್ ಎಲ್ಲ ಅಲ್ಲ. ಓಕೆನಾ? ಸೊ ಎಸ್, ಲೂಸ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ಗೆ, ಯಾಕಂದ್ರೆ ನಾವು ತೆಗೆಯುವಾಗ ಆ ಸ್ಟ್ರಗಲ್ ಗೊತ್ತಾಗಬಾರ್ದು. ಸೊ ಲೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದೇ ಟೇಕಲ್ಲಿ ಅದು ಓಪನ್ ಆಗಬೇಕು. ಸೊ ಹಾಗಾಗಿ ಎಷ್ಟು ಈಸಿಯಾಗಿ ಬಂತಲ್ವಾ? ಸೊ ಹಾಗೆ. ಆ್ಯಂಡ್ ಆಲ್ಸೋ ಈ ರೀತಿ ಇಟ್ಕೊಂಡು ನಾನು ಈಗ ಈ ಪ್ಲೇಟ್ಸ್ನ ತೆಗಿತೀನಿ. ಯಾಕೆ ಅಂತಂದ್ರೆ ಅದ್ರ ಮೇಲೆ ಇಟ್ಟಿಲ್ಲ ನಾನು. ಸೊ ಹಾಗಾಗಿ ಆ ಪ್ಲೇಟ್ನ ತೆಗೆದು ಈ ಒಂದು ಫ್ಲವರ್ಸ್ನ ಯೂಸ್ ಮಾಡ್ಕೊಳ್ತೀನಿ ನಾನು ಬ್ಯಾಕ್ಗ್ರೌಂಡಿಗೆ. ಓಕೆನಾ? ಇದರಲ್ಲಿ ಬರ್ತಾ ಇಲ್ಲ, ಇದು ಅನ್ಲಾಕ್ ಮಾಡಿಲ್ಲ. ಸೊ ಹಾಗಾಗಿ ಬರ್ತಾ ಇಲ್ಲ. ಒಂದು ನಿಮಿಷ. ಬಂತು ಈಗ. ಈ ಒಂದು ಏನು ಆ ಕ್ರೀಮ್ ಬರೋಂಥ ಓಲ್ ಇದೆಯಲ್ವಾ, ಅದನ್ನ ನಾನು ಇಲ್ಲಿ ಲೇಬಲ್ನ ಕಡೆಗೆ ತಿರ್ಸ್ಕೊಂತೀನಿ. ಓಕೆನಾ? ಲೇಬಲ್ ಕಡೆಗೆ ತಿರ್ಸ್ಕೊಂತೀನಿ. ಲೈಟ್ನ ಆದಷ್ಟು ನೀಟಾಗಿ ಫೋಕಸ್ ಮಾಡಿ. ಐ ಜಸ್ಟ್ ಪ್ರೆಸ್. ಓಲ್ ಏನಿದೆ ಅದನ್ನ ನಾನು ಈ ಲೇಬಲ್ ಕಡೆಗೆ ತಿರ್ಸ್ಕೊಂಡಿದ್ದೀನಿ. ಓಕೆನಾ? ಈಗ ಪ್ರೆಸ್ ಮಾಡಿದ್ರೆ ಲೈಟಾಗಿ ಪ್ರೆಸ್ ಮಾಡಿ. ನಾನು ಪ್ರೆಸ್ ಮಾಡಿದ್ದಿಲ್ಲೆಲ್ಲ ಬಂತು, ವೇಸ್ಟ್ ಆಯಿತು. ಲೈಟಾಗಿ ಪ್ರೆಸ್ ಮಾಡಿ. ಓಕೆನಾ? ಅದು ಹರಿಯೋದು ಬರಬೇಕು. ಸೊ ಹಾಗಾಗಿ ಓಕೆ, ಈ ಅರಿತಾ ಇರೋಂಥ ವಿಡಿಯೋ ಏನಾಗ್ತಾ ಇದೆ ಅಲ್ವಾ, ಅದನ್ನ ನೆಕ್ಸ್ಟ್ ನಾವು ಎಡಿಟ್ ಅಲ್ಲಿ ಕ್ಲಿಪ್ನ ತಗೊಬೋದು. ಸೊ ಸ್ಲೋ ಆಗಿ. ಓಕೆನಾ? ಇದಾದ್ಮೇಲೆ ಇದೆಲ್ಲ ಒರೆಸ್ಕೊಂಡು ಬಿಡೋಣ ನೀಟಾಗಿ. ಓಕೆ, ಈ ಸಿರಮ್ನ ನಾನು ಕೈ ಮೇಲೆ ಹಾಕೊಂಡು ಯಾವ ರೀತಿ ಅದ್ರ ಥಿಕ್ನೆಸ್ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಇಲ್ಲಿ ಈ ರೀತಿ ಹ್ಯಾಂಡ್ನ ಹಾಕೊಂಡು ಇಲ್ಲಿಂದ ನಾನು ಕ್ರೀಮ್ನ ಹಾಕೊಳ್ತೀನಿ. ಕ್ರೀಮ್ ಹಾಕೊಳ್ಳುವಾಗ ನಾವು ಯಾವಾಗ ವಿಡಿಯೋ ಮಾಡ್ತೀವಿ ಕಂಜೂಸ್ತನ ಮಾಡಬೇಡಿ. ಆದಷ್ಟು ಆ ವಿಡಿಯೋದಲ್ಲಿ ಫೋಕಸ್ ಆಗೋ ಅಷ್ಟನ್ನ ಜಾಸ್ತಿನ ಹಾಕೊಂಡು ವಿಡಿಯೋನ ಮಾಡಿ. ಓಕೆನಾ? ವೇಸ್ಟ್ ಆಗಿಬಿಡುತ್ತೆ ಅಂತೆಲ್ಲ ಅನ್ಕೊಂಬೇಡಿ. ಸೊ ಎಸ್, ಅದಾದ್ಮೇಲೆ ಈ ರೀತಿ ಅಪ್ಲೈ ಮಾಡ್ಕೊಬೇಕು ಎಲ್ಲ ಕಡೆ. ಓಕೆ, ಆಮೇಲೆ ಶೋ ಮಾಡಿ. ನಾನು ಇಲ್ಲಿ ನನ್ನ ಹ್ಯಾಂಡ್ಸ್ನ ಯೂಸ್ ಮಾಡ್ತೀನಿ. ಆಗ ನನ್ನ ನೈಲ್ಸ್ ಇಲ್ಲಿ ಫೋಕಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದನ್ನ ಪ್ರೆಸ್ ಮಾಡುವಾಗಲೂ ಅಷ್ಟೇ ನಮ್ಮ ನೈಲ್ಸ್ಗಳು ಫೋಕಸ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ನೈಲ್ಸ್ಗಳನ್ನ
ತುಂಬ ನೀಟಾಗಿ ಇಟ್ಕೊಳ್ಬೇಕು ಅಂತ ನಾನು ಹೇಳಿದ್ದು. ಓಕೆನಾ? ಸೊ ಎಸ್, ಇದು ಸ್ಯಾಂಪಲ್ ಚಿಕ್ಕದಾಗಿ ನಾನು ಫೇಸ್ಲೆಸ್ ಕ್ರಿಯೇಟರ್ಸ್ ಯಾವ ರೀತಿ ವಿಡಿಯೋಸ್ನ ಮಾಡಿದ್ದು ಅಂತ ತೋರಿಸಿರೋದು. ಆ್ಯಂಡ್ ಸೊ ಎಸ್, ಇದು ನಾನು ವಿಥೌಟ್ ಫೇಸ್ ಮಾಡೋ ಅಂಥವ್ರು ಯಾವ ರೀತಿ ಸಿಂಪಲ್ ಆಗಿ ಮಾಡ್ಬೋದು ಅಂತ ಹೇಳಿ 1-2-3 ಕ್ಲಿಪ್ಸ್ನ ತೆಗೆದು ತೋರಿಸಿದ್ದೀನಿ. ಆ್ಯಂಡ್ ಆಲ್ಸೋ ಅದನ್ನ ನಾನು ಫುಲ್ ಎಡಿಟ್ ಮಾಡಿ ಎಂಟಲ್ಲಿ ತೋರಿಸ್ತೀನಿ. ಈಗ ವಿತ್ ಫೇಸ್ ಮಾಡೋರು ಯಾವ ರೀತಿ ಮಾಡಬೇಕು ವಿಡಿಯೋಸ್ನ ಅಂತ ಹೇಳಿ ತೋರಿಸ್ತೀನಿ. ಓಕೆನಾ? ವಿತ್ ಫೇಸ್ ಮಾಡೋರು ಯಾವ ರೀತಿ ವಿಡಿಯೋಸ್ನ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಫಸ್ಟ್ ವಿತ್ ಫೇಸ್ ಮಾಡೋರಿಗೂ ಅಷ್ಟೇನೆ ನಿಮ್ಮ ನೇಲ್ಸ್ಗಳು ತುಂಬ ಕ್ಲೀನ್ ಆಗಿರಬೇಕು. ಆ್ಯಂಡ್ ನಿಮ್ಮ ಬ್ರ್ಯಾಂಡ್ಗಳು ಯಾವ ರೀತಿ ನಿಮ್ಮ ನೇಲ್ಸ್ ಕಲರ್ನು ಕೂಡ ಕೆಲವೊಮ್ಮೆ ಹೇಳ್ತಾರೆ, ಅಂದರೆ ತುಂಬ ಲೈಟ್ ಕಲರ್ಸ್ ಇರಬೇಕು ಅಂತಾನೆ. ಆ್ಯಂಡ್ ನಿಮ್ಮ ಬಟ್ಟೆ ಕೂಡ ಹೇಳ್ತಾರೆ ಯಾವ ಪ್ರಾಡಕ್ಟ್ ಏನು ಕಲರ್ ಇರುತ್ತೆ, ಯೂಶ್ವಲಿ ಆ ಪ್ರಾಡಕ್ಟ್ನ ಕಲರ್ಗೆ ತಕ್ಕಂಥ ಕಲರ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಈಗ ಪ್ಲಮ್ದು ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬ್ಲೂ ಮತ್ತು ವೈಟ್ ಇದೆ. ನಮಗೆ ಕೂಡ ಬ್ರ್ಯಾಂಡ್ ಸಜೆಸ್ಟ್ ಮಾಡೋದು ಬ್ಲೂ ಆರ್ ವೈಟ್ನೇ. ಓಕೆನಾ? ಆ 2 ಕಲರ್ಸಲ್ಲಿ ನೀವು ಯಾವುದಾದ್ರೂ ಡ್ರೆಸ್ನ ಹಾಕೊಳ್ಬೋದು ಅಂತ ಹೇಳಿ. ಯೂಶ್ವಲಿ ಈ ಥರ ಪ್ರಾಡಕ್ಟ್ಸ್ಗಳದ್ದು ಮಾತ್ರ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನಿದೆ ಅಲ್ವಾ, ಆ ಒಂದು ಪ್ರಾಡಕ್ಟ್ಗಳು ಮಾತ್ರ ನಮಗೆ ಕಲರ್ಸ್ನ ಹೇಳೋದು, ಡ್ರೆಸ್ ಕಲರ್ಸ್ನ. ಬೇರೆ ರೀತಿಯ ಪ್ರಾಡಕ್ಟ್ಸ್ಗಳಾದರೆ ಅದೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಹೇರ್ ಸ್ಪ್ರೇ ಇರುತ್ತೆ, ಫೇಸ್ ವಾಶ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಲರ. ಹೇರ್ ಸ್ಪ್ರೇ ಆಗಿರ್ಬೋದು, ಈ ಥರದ್ದೆಲ್ಲ ಏನು ಕಲರ್ನ ಅಷ್ಟೊಂದು ರಿಕ್ವೈರ್ ಮಾಡಲ್ಲ. ಓಕೆನಾ? ಓಕೆ, ಈಗ ವಿತ್ ಫೇಸ್ ಮಾಡೋರು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಅಫ್ಕೋರ್ಸ್ ಆಗಲೇ ಇದೆ, ನಿಮ್ಮ ನೈಲ್ಸ್ ಕರೆಕ್ಟಾಗಿರಬೇಕು, ಡ್ರೆಸ್ ಅದಕ್ಕೆ ಮ್ಯಾಚ್ ಆಗುವಂಥ ಕಲರ್ ಇರುವಂಥ ಡ್ರೆಸ್ನ ಹಾಕೊಳ್ಬೇಕು. ಆ್ಯಂಡ್ ಬ್ಯಾಕ್ಗ್ರೌಂಡ್ ತುಂಬ ಪ್ಲೇನ್ ಆಗಿರಬೇಕು. ಓಕೆನಾ? ಬ್ಯಾಕ್ಗ್ರೌಂಡ್ ಕೂಡ ತುಂಬಾ ಮುಖ್ಯ. ನೀವು ಎಲ್ಲೆಲ್ಲೋ ನಿಂತು ಮಾಡೋ ಹಾಗಿಲ್ಲ. ಬೇಕಾದ್ರೆ ನೀವು ನನ್ನ ವೀಡಿಯೋಸ್ನ ಅಬ್ಸರ್ವ್ ಮಾಡ್ಬೋದು. ನಾನು ಅದೇ ಮೀಶೋದು ಅಥವಾ ಪರ್ಸ್ನಲಿ ನನ್ನ ಲಾಗು ಈ ಥರದ್ದು ಏನೇ ಮಾಡಿದ್ರು ಬ್ಯಾಕ್ಗ್ರೌಂಡ್ ಯಾವ ರೀತಿ ಇರುತ್ತೆ. ಆ್ಯಂಡ್ ಅದೇ ಒಂದು ಕೊಲಾಬ್ರೇಷನ್ಗೆ, ಒಂದು ಪ್ರಾಡಕ್ಟ್ದು ರಿವ್ಯೂಗೆ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ವಾಲ್ನ, ನೀವು ಬ್ಯಾಕ್ಗ್ರೌಂಡ್ನ ನೋಡ್ಬೋದು. ಪ್ಲೇನ್ ಅಂದರೆ ಪ್ಲೇನ್ ಇರುತ್ತೆ ಅಲ್ವಾ? ಸೊ ಹಾಗೆ ಈಗ ಯಾವ ರೀತಿ ಮಾಡೋದು ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಇಲ್ಲಿ ವಿತ್ ಫೇಸ್ ಮಾಡೋದಕ್ಕೆ ಈ ಒಂದು ಸ್ಟ್ಯಾಂಡ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆನಾ? ಬಿಕಾಸ್ ಇದು ನಮ್ಮ ಐಟಿಗೆ ನೀಟಾಗಿ ಬರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಪ್ಲೇನ್ ವಾಲ್ನ ಈ ರೀತಿ ಎಲ್ಲಿ ನಿಮಗೆ ಪ್ಲೇನ್ ವಾಲ್ ಸಿಗುತ್ತೆ ಅಲ್ವಾ, ಆ ವಾಲ್ನ ಇಟ್ಕೊಂಡು ನೀವು ವಿಡಿಯೋಸ್ನ ಮಾಡಬೇಕು. ಓಕೆನಾ? ಈ ರೀತಿ ಆ ಸ್ಟ್ಯಾಂಡಿಗೆ ಹಾಕಿ ನೀಟಾಗಿ ನೋಡ್ಕೊಳ್ಳಿ, ಏನು ಕೂಡ ಬರಬಾರ್ದು. ಓಕೆನಾ? ಸೈಡಲ್ಲಿ ಯಾವುದೇ ರೀತಿ ಏನು ಇಲ್ಲದೆ ಇರೋ ಹಾಗೆ ಪ್ಲೇನ್ ವಾಲ್ ಇರಬೇಕು. ಓಕೆನಾ? ಒಂದು ನಿಮಿಷ ನೀಟಾಗಿ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ವಿತ್ ಫೇಸ್ ಮಾಡೋದಕ್ಕೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಫಸ್ಟ್ ನಾವು ಯಾವ ರೀತಿ ಸ್ಕ್ರಿಪ್ಟ್ ಅವರೇ ಕೊಟ್ಟಿರ್ತಾರೆ ಅಲ್ವಾ, ಸೊ ಸ್ಕ್ರಿಪ್ಟ್ ಬಗ್ಗೆ ನಾವೇನು ಯೋಚನೆ ಮಾಡೋ ಹಂಗಿಲ್ಲ. ಸ್ಕ್ರಿಪ್ಟ್ ಅವರೇನೆ ಕೊಟ್ಟಿರ್ತಾರೆ ನಮಗೆ, ಏನು ಮಾತಾಡಬೇಕು, ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂತ ಎಲ್ಲ. ಫಸ್ಟು ನೀವು ಏನು ಮಾಡಬೇಕು ಅಂತ ಅಂದರೆ ನೀಟಾಗಿ ಸ್ಕ್ರಿಪ್ಟ್ ಅವ್ರೇನು ಕಳಿಸಿರ್ತಾರೆ ಅದನ್ನು ನೋಡ್ಕೊಳ್ಳಿ. ಅಫ್ಕೋರ್ಸ್ ಅವರು ಈ ಒಂದು ವಿಂಟರ್ಗೆ ಈ ಒಂದು ಸನ್ಸ್ಕ್ರೀನ್ ಚೆನ್ನಾಗಿರುತ್ತೆ, 50 SPF 50 PA+++ ಇದೆಯಾ, ಅದಿದೆ ಇದಿದೆ, ಅದ್ರ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಎಲ್ಲ. ಸೊ ಆ ಒಂದು ಸ್ಕ್ರಿಪ್ಟ್ನ ಓದ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ನಮ್ಮ ಎಕ್ಸ್ಪ್ರೆಷನ್ ಯಾವ ರೀತಿ ಇರಬೇಕು ಅಂತ ಹೇಳಿ. ಓಕೆನಾ? ಫಸ್ಟು ನಾನು ವಿಡಿಯೋನ ಮಾಡ್ಕೊಳ್ತೀನಿ, ಆಮೇಲೆ ನಾನು ಅದಕ್ಕೆ ವಾಯ್ಸ್ ಓವರ್ನ ಕೊಟ್ಕೊಳ್ತೀನಿ. ಓಕೆನಾ? ವಾಯ್ಸ್ ಓವರ್ ರಿಕ್ವೈರ್ಮೆಂಟ್ ಇದ್ರೆ. ಸೊ ಹಾಗಾಗಿ ಆ ವಾಯ್ಸ್ ಓವರ್ನ ಕೊಟ್ಕೋಬೇಕು. ಆ ವಾಯ್ಸ್ ಓವರಿಗೆ ನಮ್ಮ ಎಕ್ಸ್ಪ್ರೆಷನ್ ಸೂಟ್ ಆಗಬೇಕು ಅಂದರೆ ಸ್ಕ್ರಿಪ್ಟ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅಲ್ವಾ. ಈಗ ಒಂದು ಎಕ್ಸಾಂಪಲ್, ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ. ಸೊ ಆ ಸನ್ಸ್ಕ್ರೀನ್ದು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ರಿವ್ಯೂಸ್ನ ಕೊಡ್ತಾ ಇದ್ದೀನಿ ಅಂದರೆ ಆಬ್ವಿಯಸ್ಲಿ ಇದು ಸನ್ ಟ್ಯಾನ್ಗೆ ಒಳ್ಳೆಯದು, ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ, ಈ ಎಲ್ಲ ರೀತಿ ಸ್ಕ್ರಿಪ್ಟ್ ಇರುತ್ತೆ. ಸೊ ಅದ್ರಿಗೆ ತಕ್ಕನಾಗಿ ನಾನು ಒಂದು ಎಕ್ಸ್ಪ್ರೆಷನ್ನ ಕೊಡ್ತೀನಿ ಸಿಂಪಲ್ಗೆ. ಓಕೆನಾ? ಇನ್ನು ನನಗೆ ಇದ್ರ ಸ್ಕ್ರಿಪ್ಟ್ ಬಂದಿಲ್ಲ, ಸೊ ಸಿಂಪಲ್ಗೆ ನಾನು ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಎಸ್, ಫಸ್ಟ್ ಯಾವ ರೀತಿ ಅಂತ ಅಂದರೆ ನಾವು ಹೆಚ್ಚು ನಮ್ಮ ಫೇಸ್ನ ಫೋಕಸ್ ಮಾಡೋದೆಲ್ಲ ಪ್ರಾಡಕ್ಟ್ನ ಫೋಕಸ್ ಮಾಡಬೇಕು. ಓಕೆನಾ? ಆ್ಯಂಡ್ ಆಲ್ಸೋ ಪ್ರಾಡಕ್ಟು ಮಿರರ್ ರೀತಿ ಕಾಣಿಸಬಾರ್ದು. ಈಗ ಉಲ್ಟಾ ಕಾಣಿಸ್ತಾ ಇದೆ ಪ್ಲಮ್ ಅಂತ, ಯಾಕೆ ಅಂದರೆ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅದಕ್ಕೇನೆ. ಓಕೆನಾ? ಬಟ್ ನೀವು ವಿಡಿಯೋ ಮಾಡುವಾಗ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಬಾರ್ದು, ಪ್ರಾಡಕ್ಟ್ಸ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಬೇಕು. ಇಲ್ಲ ಅಂತ ಅಂದರೆ ಮಿರರ್ ಫ್ಲ್ಯಾಶ್ ಬೀಳುತ್ತೆ ಅಂತ ಹೇಳ್ತಾರೆ.
ಅವಾಗ ಅಲೋ ಮಾಡಲ್ಲ ನಿಮ್ಮ ವಿಡಿಯೋಸ್ನ. ಯಾಕೆ ಅಂತಂದರೆ ಇಲ್ಲಿ ನೋಡಿ ಪ್ಲಮ್ ಅನ್ನೋದು ನೀಟಾಗಿ ಕಾಣಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಬ್ಯಾಕ್ ವಿಡಿಯೋದಲ್ಲಿನೇ ವಿಡಿಯೋ ಮಾಡಬೇಕು, ಸಾರಿ ಬ್ಯಾಕ್ ಕ್ಯಾಮ್ರಾದಲ್ಲಿನೇ ವಿಡಿಯೋನ ಮಾಡಬೇಕು. ಓಕೆನಾ, ಇಟ್ಸ್ ಕ್ಲಿಯರ್. ನನಗೆ ಈ ವಿಡಿಯೋ ಯೂಟ್ಯೂಬ್ ಆಗಿರೋದ್ರಿಂದ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋನ ಮಾಡ್ತಿದ್ದೀನಿ. ಸೊ ಹಾಗಾಗಿ ಪ್ರಾಡಕ್ಟ್ ಉಲ್ಟಾ ಕಾಣಿಸ್ತಾ ಇದೆ. ಸೊ ಡೋಂಟ್ ಮೈಂಡ್, ನೀವು ಮಾಡುವಾಗ ಬ್ಯಾಕ್ ಕ್ಯಾಮ್ರಾ ಕಂಪಲ್ಸರಿ. ಓಕೆನಾ. ಸೊ ಎಸ್, ಈಗ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ನಾನೊಂದು ವಿಡಿಯೋನ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಯಾವ ರೀತಿ ಇರುತ್ತೆ ನನ್ನ ವಿಡಿಯೋ ಅಂತ. ಓಕೆನಾ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪ್ರಾಡಕ್ಟ್ನ ಫೋಕಸ್ ಮಾಡಬೇಕು. ಓಕೆನಾ, ಈ ರೀತಿ ಪ್ರಾಡಕ್ಟ್ನ ಫೋಕಸ್ ಮಾಡಬೇಕು. ಅದರಲ್ಲಿ ನಾವು ಇದನ್ನ ಸಪ್ರೇಟಾಗಿ ವಿಡಿಯೋ ಮಾಡದೇ ಇರೋದ್ರಿಂದ ಸೊ ನಾವು ಈ ರೀತಿ ತೋರಿಸುವಾಗಲೇ ಪ್ರಾಡಕ್ಟ್ ಅದರಲ್ಲಿ ಏನೇನಿದೆ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಇದೆಲ್ಲ ಗೊತ್ತಾಗ್ಬೇಕಲ್ವಾ. ಸೊ ಹಾಗಾಗಿ ಫಸ್ಟ್ಲಿ ಪ್ರಾಡಕ್ಟ್ನ ಫೋಕಸ್ ಮಾಡಬೇಕು. ಓಕೆನಾ. ಓಕೆ, ಓಪನ್ ಮಾಡಿದೆ. ಫಸ್ಟ್ ಇದು ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ. ವಿಡಿಯೋಸ್ ಮಾಡುವಾಗ ಈ ತರ ವೇಸ್ಟ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ಕೈಗೆ ಮೈಗೆ ಹಿಂಗ ಹಾಕೊಳ್ತಾ ಇರಬೇಕು. ವೇಸ್ಟ್ ಮಾಡಬಾರ್ದು, ಯೂಸ್ ಮಾಡ್ಕೋಬೇಕು. ಕಸದಲ್ಲೂ ರಸ ಅಂತ. ಓಕೆನಾ. ಸೊ ಎಸ್, ನೀವು ಹಾಕೊಳ್ಳುವಾಗ ಜಾಸ್ತಿ ಹಾಕೋಬೇಕು. ನೀವು ವಿಡಿಯೋನ ಮಾಡುವಾಗ ಚೂರೇ ಹಾಕೊಂಡು ಇಷ್ಟು ಹಾಕೊಂಡು ಕಾಣಿಸಲ್ಲ. ಸೊ ಹಾಗಾಗಿ ಏನ್ ಮಾಡಬೇಕು, ಜಾಸ್ತಿ ಹಾಕೋಬೇಕು. ನಿಮ್ಮ ವಿಡಿಯೋದಲ್ಲಿ ಅದು ಫೋಕಸ್ ಆಗಬೇಕು. ಓಕೆನಾ. ಸೊ ಇದನ್ನ ಈಗ ಈ ರೀತಿ ಹಾಕೊಂಡು ಅಲ್ಲಿ ನೋಡಿ ಎಷ್ಟು ಕಾಣಿಸ್ತಾ ಇದೆ ಅಂತ ವಿಡಿಯೋದಲ್ಲಿ ಅಲ್ವಾ. ಅದು ಇಂಪಾರ್ಟೆಂಟ್. ನೀವು ಒಂದು ಚೂರು ಹಾಕೊಂಡ್ರ ಅಲ್ಲ, ವಿಡಿಯೋದಲ್ಲಿ ಅದು ಡೀಟೇಲ್ ಕಾಣ್ತಾ ಇದೆ. ಆ್ಯಂಡ್ ಆಲ್ಸೋ ನಾನು ಹೇಳಿದೆ ನೈಲ್ ಪಾಲಿಶ್ ತುಂಬ ಮುಖ್ಯ ಅಂತ. ನಂದು ಎಷ್ಟು ಪ್ಲೇನಾಗಿ ಕಾಣ್ತಾ ಇದೆ, ಅದೇ ನೈಲ್ ಪಾಲಿಶ್ ಹಾಕಿದ್ರೆ ಎಷ್ಟು ಒಂದು ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಓಕೆನಾ, ಜಸ್ಟ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದ್ರಿಂದ ಓಕೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ. ಸೊ ಎಸ್, ಈ ರೀತಿ ಹಾಕೊಂಡಿದ್ದಾದ್ಮೇಲೆ ಈ ರೀತಿ ಹಚ್ಕೊಳ್ಳೋದನ್ನ ಒಂದು 2 ಸೆಕೆಂಡ್ಸ್ ಲೈಕ್ ಈ ಥರ ತೋರಿಸ್ಬೇಕು. ಓಕೆನಾ. ಅದಾದ್ಮೇಲೆ ಹಿಂಗೆ ಮಾಡ್ಕೊಂಬಿಡಿ, ನಡೆಯುತ್ತೆ. ಓ ವಾವ್, ಚೆನ್ನಾಗಿದೆ. ಬ್ರೈಟ್ ಆಗಿಬಿಡ್ತು, ಶೈನ್ ಕಾಣ್ತಾ ಇದೆ. ಓಕೆ, ಆದ್ಮೇಲೆ ಎಕ್ಸ್ಪ್ರೆಷನ್ ಕೊಡಬೇಕು. ವಾವ್, ಎಷ್ಟು ಚೆನ್ನಾಗಿ ಆಯ್ತಲ್ವಾ ಅಂತ. ಆ್ಯಕ್ಚುಲಿ ನಿಜ ಚೆನ್ನಾಗಿ ಆಯ್ತಲ್ವಾ. ಸೊ ಅದನ್ನ ಎಕ್ಸ್ಪ್ರೆಷನ್ ಅಲ್ಲಿ ತೋರಿಸ್ಬೇಕು. ಓಕೆನಾ. ವಿತ್ ವಾಯ್ಸ್ ಅಲ್ಲೇ ಕೊಡೋ ಹಾಗಿದ್ರೆ ಕೊಡ್ಬೋದು. ಫ್ರೆಶರ್ಸ್ ಯೂಶುವಲಿ ಅದಕ್ಕೆ ಕಷ್ಟ ಇದೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಆಮೇಲೆ ವಿಡಿಯೋ ಆದಮೇಲೆ ನೀವು ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಓವರ್ನ ಕೊಡ್ಕೋಬೋದು. ಓಕೆ. ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಕೋಬೇಕು. ವಾವ್, ಚೆನ್ನಾಗಾಯ್ತು ಅಂತ ಹೇಳಿ. ಓಕೆನಾ. ಓಕೆನಾ. ಈ ಥರ ಎಕ್ಸ್ಪ್ರೆಷನ್ ಆದಮೇಲೆ ಎಂಡಲ್ಲಿ ಪ್ರಾಡಕ್ಟ್ನ ಜೊತೆ ಎಂಡ್ ಮಾಡಬೇಕು. ಓಕೆನಾ. ಅದನ್ನು ತುಂಬ ಸ್ಕ್ರಿಪ್ಟ್ಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮೆನ್ಷನ್ ಮಾಡಿಲ್ಲ ಅಂತಂದರೆ ಇಟ್ಸ್ ಒನ್ ಸೆನ್ಸ್. ನಾವು ಯಾವುದೇ ವಿಡಿಯೋ ಆದರೂ ಪ್ರಾಡಕ್ಟ್ನ ಜೊತೆ ಎಂಡ್ ಮಾಡಬೇಕು. ಓಕೆನಾ. ಯಾವ ರೀತಿ ಅಂತಂದರೆ ಎಷ್ಟು ಗ್ಲೋ ಬಂದಿದೆ ಆ ಗ್ಲೋಗೆ ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿ ತಗೊಳ್ಳಿ ಅನ್ನೋ ರೀತಿಯಲ್ಲಿ. ಓಕೆನಾ. ಸೊ ಎಸ್, ಈ ರೀತಿ ಬೈ ಇಟ್ ಅಥವಾ ಚೂಸ್ ಇಟ್, ನನ್ನ ಸ್ಕಿನ್ ಇಷ್ಟು ಚೇಂಜ್ ಆಗೋದಕ್ಕೆ ಇದೇ ರೀಸನ್ ಅನ್ನೋ ರೀತಿನಲ್ಲಿ ಒಂದು ಎಕ್ಸ್ಪ್ರೆಷನ್. ಓಕೆನಾ. ಈ ರೀತಿ. ಓಕೆ, ಇದು ವಿತ್ ಫೇಸ್ ಮಾಡೋರು. ಸೊ ಅದಕ್ಕೆ ವಾಯ್ಸ್ ಓವರ್ಸ್ನ ಕೊಟ್ಟರೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡೋಣ. ಆ್ಯಂಡ್ ಈಗ ಯಾವ ರೀತಿ ನಾನು ಅದನ್ನು ಎಡಿಟ್ ಮಾಡ್ತೀನಿ ಅಂತ
ನೋಡೋಣ. ಓಕೆನಾ? ಓಕೆ, ನಾನು ಇನ್ ಶಾರ್ಟ್ನ ಓಪನ್ ಮಾಡ್ಕೊಂಡಿದ್ದ ಆದಮೇಲೆ ಇಲ್ಲಿ ವಿಡಿಯೋಗೆ ಕ್ಲಿಕ್ ಮಾಡಿಕೊಂಡೆ. ನಮ್ಮ ವೀಡಿಯೋಸ್ನ ಯಾವ್ಯಾವುದು ಎಡಿಟ್ ಮಾಡಬೇಕು ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ಫೋಟೋಲಿದೆ, ವೀಡಿಯೋಗೆ ತೊಗೊಳ್ತೀನಿ. ಸೊ ಇಲ್ಲಿ ಯಾವ ವೀಡಿಯೋನ ನಾನು ಎಡಿಟ್ ಮಾಡಬೇಕಿತ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಸೆಲೆಕ್ಟ್ ಕೊಟ್ಕೊತೀನಿ. ಇದು ಈಗ ಇಲ್ಲಿ ಬಂದಿದೆ. ಓಕೆನಾ? ಇದರಲ್ಲಿ ನಮಗೆ ಯಾವುದು ಬೇಡ ಯಾವುದು ಬೇಕು ನೋಡಿ ನಾವಿಲ್ಲಿ ಕಟ್ ಮಾಡ್ಕೊಳ್ತಾ ಹೋಗೋಣ. ಇದರ ವಿಡಿಯೋ ಮಾಡುವಾಗ ಏನೆಲ್ಲ ಸೌಂಡ್ ಆಗಿರುತ್ತೆ, ಇಲ್ಲಿ ವಿಡಿಯೋ ಇಲ್ಲೇನು ತೋರಿಸ್ತಾ ಇದೆ ಅಲ್ವಾ, ಅದ್ರ ಎದುರುಗಡೆ ಈ ಮೈಕ್ನ ಆಫ್ ಮಾಡಿದ್ರೆ ಇದ್ರ ಸೌಂಡ್ ಬರಲ್ಲ. ಡಿಫ್ರೆನ್ಸ್ ನೋಡಿ ಬೇಕಿದ್ರೆ. ಅಲ್ಲಿ ಮಾಡೋದೆಲ್ಲ ಸೌಂಡ್ ಬರ್ತಾ ಇತ್ತು ಅಲ್ವಾ, ಇದು ಆಫ್ ಮಾಡ್ತೀನಿ. ಈಗ ನೋಡಿ ಏನು ಸೌಂಡ್ ಬರಲ್ಲ. ಓಕೆನಾ? ಈ ರೀತಿ ಎಡಿಟ್ ಮಾಡ್ಕೊಳ್ಳೋದು. ಸೊ ಈಗ ನನಗೆ ಈ ಎಕ್ಸ್ಟ್ರಾ ಖಾಲಿದು ಬೇಡ. ಸೊ ಹಾಗಾಗಿ ಇಲ್ಲಿಗೆ ನೋಡಿಕೊಂಡು ನಾವು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸ್ಪ್ಲಿಟ್ ಮಾಡ್ಕೊಂಡು ಯಾವುದು ಬೇಡ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡಿಲೀಟ್ ಮಾಡ್ಕೊಳ್ತೀನಿ. ಓಕೆನಾ? ಈಗ ಅದನ್ನು ಇಟ್ಟೆ, ಸಾಕು ಅಲ್ಲಿಗೆ ನನಗೆ. ಓಕೆನಾ? ಈಗ ಮತ್ತೆ ಸ್ಪ್ಲಿಟ್ ಮಾಡ್ಕೊತೀನಿ. ಅಷ್ಟು ನನಗೆ ಈ ಒಂದು ಪೋರ್ಷನ್ ಓಕೆ ಆಯಿತು. ಸೊ ಇಲ್ಲಿಂದ ನೋಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಗೆ ಸ್ಪ್ಲಿಟ್ ಮಾಡ್ಕೊತೀನಿ. ಈ ಮಿಡಲ್ವನ್ನು ನನಗೆ ಬೇಡ, ಸೊ ಡಿಲೀಟ್ ಮಾಡ್ಕೊತೀನಿ. ಓಕೆನಾ? ಇಲ್ಲಿಗೆ ನೀವು ಬೇಕಿದ್ರೆ ಇಲ್ಲಿ ಎಲ್ಲ ರೀತಿದು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಓಕೆನಾ? ಡಿಫ್ರೆನ್ಸ್ ನೋಡಿ, ಈ ಒಂದು ಎಫೆಕ್ಟ್ನ ಯೂಸ್ ಮಾಡಿದ್ದಕ್ಕೆ ಈ ರೀತಿ. ಓಕೆನಾ? ಸೊ ಈಗ ನೋಡ್ಕೊಳ್ಳೋಣ. ಇಷ್ಟು ಸಾಕು ನಮಗೆ ಅಲ್ವಾ? ಸೊ ಸ್ಪ್ಲಿಟ್ ಮಾಡ್ಕೊತೀನಿ, ಅಷ್ಟು ಸಾಕು. ಇಲ್ಲಿಂದ ಮತ್ತೆ ನೋಡೋಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಓಕೆ, ಸೊ ಈ ಮಿಡಲ್ ಒನ್ ಪಾರ್ಟ್ ಬೇಕಾಗಿಲ್ಲ ನಮಗೆ, ಡಿಲೀಟ್ ಮಾಡ್ಕೊಳ್ಳೋಣ. ಈ ರೀತಿ ಪ್ರಾಡಕ್ಟ್ನ ತೋರಿಸ್ತಾ ಇರೋವಂಥ ವೀಡಿಯೋಸ್. ಓಕೆ, ಇಷ್ಟಾದರೆ ಸಾಕು, ತೀರಾ ಬೇಡ. ಓಕೆನಾ? ಸೊ ಅದಾದಮೇಲೆ ಇಲ್ಲಿ ಕ್ಲಿಪ್ ತೆಗೆಯೋದು. ಓಕೆನಾ? ಸೊ ಇಲ್ಲಿ ನೀಟಾಗಿ ಬಂದಿದೆ. ಸೊ ಇಲ್ಲಿ ಸ್ಪ್ಲಿಟ್ ಮಾಡಿಕೊಂಡು ಬೇಡದೇ ಇರೋದನ್ನು ಡಿಲೀಟ್ ಮಾಡಿಕೊಂಡು ಇಲ್ಲಿಗೆ ನಮಗೆ ಯಾವ್ದು ಬೇಕೋ ಅದನ್ನು ಟ್ರಾನ್ಸ್ಲೇಷನ್ ಹಾಕ್ಕೊಂಡು ಎಡಿಟ್ ಮಾಡಿಕೊಂಡು ಈಗ ನೋಡಿ ಕ್ಲಿಪ್ಸ್ ಬರೋದು ಈ ರೀತಿ ಕಾಣಿಸ್ತಾ ಇದೆ. ಸಾಕು ನಮಗೆ ಅಷ್ಟೇ. ಸೊ ಇಲ್ಲಿ ತುಂಬ ವೇಸ್ಟ್ ಆಗಿರುತ್ತೆ, ಅದನ್ನು ಬಿಟ್ಟು ಬೇಡ, ಯಾವುದೆಲ್ಲ ಬೇಡ ಅದನ್ನು ತೆಕ್ಕೊಳ್ಳೋಣ. ಓಕೆನಾ? ಫಸ್ಟು ನೋಡ್ಕೊಳ್ಳೋಣ, ಸುಮ್ಮನೆ ಎಡಿಟ್ ಮಾಡ್ಕೊಬೇಡಿ. ನೋಡಿ ಈ ಥರ ಎಲ್ಲ ಇರುತ್ತೆ, ರೀಟೇಕ್ ತೊಗೊಂಡಿರ್ತೀವಿ. ಸೊ ನಿಧಾನವಾಗಿ ನೋಡ್ಕೊಳ್ತಾ ಹೋಗಬೇಕು ಎಲ್ಲಿ ನೀಟಾಗಿ ಬಂದಿದೆ ಅಂತೇಳಿ. ನೋಡಿ ಇಲ್ಲಿ ನೀಟಾಗಿ ಬಂದಿದೆ. ಸೊ ನಾನು ಮತ್ತೆ ಬ್ಯಾಗ್ ಬಂದು ಈಗ ಸ್ಪ್ಲಿಟ್ ಮಾಡ್ಕೊತೀನಿ. ಬೇಡದೇ ಇರೋ ಅಂಥ ಈ ಮಿಡಲ್ವನ್ನು ಡಿಲೀಟ್ ಮಾಡ್ಕೊತೀನಿ. ನೋಡಿ ಈ ಪಾರ್ಟ್ ಆದಮೇಲೆ ಈ ಪಾರ್ಟ್ ಬಂದು ನನಗೆ ಇಲ್ಲಿಗೆ ಮೊದಲೇ ಈ ಟ್ರಾನ್ಸ್ಲೇಷನ್ ಹಾಕ್ಕೊತೀನಿ. ಯಾಕೆ ಅಂತಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ, ಆಗ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಮುಂಚೆನೇ ಹಾಕ್ಕೊಂಡು ಈ ರೀತಿ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಇದು ಬಂದಿರೋದನ್ನು ನಾನು ಆ ಒಂದು ಏನು ಸಿರಮ್ ಬಂದಿದೆ ಅದನ್ನು ಈ ರೀತಿ ಎಡಿಟ್ ಮಾಡಿಕೊಂಡೆ. ಸೊ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಸ್ಪ್ಲಿಟ್ ಮಾಡ್ಕೊಂಡ್ಮೇಲೆ ನಾನು ಮತ್ತೆ ಇಲ್ಲಿಗೆ ಮತ್ತೆ ಸ್ಪ್ಲಿಟ್ ಮಾಡಿ ಈ ಪಾರ್ಟ್ನ ಡಿಲೀಟ್ ಮಾಡ್ತೀನಿ. ಆ್ಯಂಡ್ ನನಗೆ ಅಲ್ಲಿಂದ ಏನು ಡೌನ್ ಹರಿತಿದೆ ಅಲ್ವಾ ಅದು ಬೇಕು. ಸೊ ಹಾಗಾಗಿ ಓಕೆನಾ? ಈ ರೀತಿ ಹೋಗುತ್ತೆ. ಸ್ಪ್ಲಿಟ್ ಮಾಡಿಕೊಂಡು ಈ ಪಾರ್ಟ್ ಏನಿದೆ ಇದು ನನಗೆ ಬೇಕಿತ್ತಲ್ವ, ಸ್ಪೀಡ್ ಮಾಡ್ಕೊತೀನಿ ಸ್ವಲ್ಪ. ಯಾಕೆ ಅಂದರೆ ಆ ಸಿರಮ್ ತುಂಬ ಸ್ಲೋ ಆಗಿ ಬರ್ತಾ ಇದೆ ಅಲ್ವ. ಸೊ ಹಾಗಾಗಿ ಸ್ವಲ್ಪ ಸ್ಪ್ಲಿಟ್ ಮಾಡಿಕೊಂಡು ಈಗ ನೋಡೋಣ ಎಷ್ಟು ಸ್ಪೀಡಾಗಿ ಅದು ಬರೋದು ಗೊತ್ತಾಗುತ್ತೆ ಅಂತ. ಸೊ ಇನ್ನೂ ಸ್ವಲ್ಪ ಸ್ಪೀಡ್ ಮಾಡ್ಕೊತೀನಿ ನಾನು. ಈಗ ಇದರಲ್ಲಿ ಗೊತ್ತಾಗುತ್ತೆ. ಓಕೆನಾ? ಇದನ್ನು ಅಷ್ಟೇ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ನೋಡ್ತೀನಿ. ಬೇಡ, ಇದು ಸ್ಪೀಡ್ ಮಾಡಿಕೊಂಡ್ರೆ ಚೆನ್ನಾಗಿಲ್ಲ. ಓಕೆ, ಸೊ ಹಾಗಾಗಿ ಈ ರೀತಿ ನೋಡಿಕೊಂಡು ಇಲ್ಲಿಗೆ ಇದು ಹಾಕ್ಕೊಳ್ಳೋಣ. ಓಕೆನಾ? ಇದು ಆದಮೇಲೆ ಕೈ ಮೇಲೆ ಹಾಕ್ಕೊಂಡು ನಾವು ರಿವ್ಯೂನ ನೋಡ್ತಾ ಇರೋದ್ರಿಂದ ಅಲ್ಲಿಗೆ ಸ್ಪ್ಲಿಟ್ ಮಾಡ್ಕೊಂಡು ಇದನ್ನು ಡಿಲೀಟ್ ಮಾಡ್ಕೊತೀನಿ. 2 ಡ್ರಾಪ್ಸ್ ಅಲ್ಲಿಗೆ ಸ್ಪ್ಲಿಟ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿಗೆ ಮತ್ತೆ ಸ್ಪ್ಲಿಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊತೀನಿ. ಟ್ರಾನ್ಸಿಷನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಯಾಕೆ ಅಂತಂದರೆ ಹಾಕಿಲ್ಲ ಅಂದರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇದನ್ನು ಹಾಕಿದ ತಕ್ಷಣ ಪಟ್ಟಂತ ಚೇಂಜ್ ಆಗೋದು ಗೊತ್ತಾಗುತ್ತೆ. ಬಟ್ ಇದಾದರೆ ಸ್ಲೋಲಿ ಚೇಂಜ್ ಆಗೋದು ಗೊತ್ತಾಗುತ್ತೆ. ನೋಡಿ ಈ ರೀತಿ. ಓಕೆನಾ?
ಆ ಒಂದು ಬ್ಲರ್ರಾಗಿ ಚೇಂಜ್ ಆಗುತ್ತಲ್ವ ಅದು ನೀಟಾಗಿರುತ್ತೆ. ಸೊ ಹಾಗಾಗಿ ಓಕೆನಾ, ಈ ರೀತಿ ರಬ್ ಮಾಡ್ತಾ ಇರೋದು ಆದಮೇಲೆ ಸ್ಪ್ಲಿಟ್ ಮಾಡ್ಕೊತೀನಿ. ನಾವು ಅದೇನೆಲ್ಲ ಒರೆಸಿರ್ತೀವಿ ಅದೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ನಮಗೆ ಬೇಕು. ಸೊ ಈ ರೀತಿ ಸಾಕು ಓಕೆನಾ. ಇದಾದಮೇಲೆ ಒಂದು ಲಾಸ್ಟ್ ಟೇಕ್, ಪ್ರಾಡಕ್ಟ್ದು ಒಂದು ಲಾಸ್ಟ್ ಟೇಕ್ಗೋಸ್ಕರ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು ನಮಗೆ ಎಲ್ಲಿಗೆ ಬೇಕಿರುತ್ತೆ ಅಲ್ವಾ ಅಲ್ಲಿಗೆ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡಿ ಯಾವುದು ಬೇಕು ಅದನ್ನು ಇಟ್ಕೊಳ್ಳಿ ಓಕೆನಾ. ಸೊ ಈಗ ಯಾವ ರೀತಿ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡ್ಬೋದು ಎಷ್ಟು ನೀಟಾಗಿ ನಾವು ಆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಎಷ್ಟು ಪ್ರೊಫೆಷ್ನಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಓಕೆನಾ. ಓಕೆ, ಇಲ್ಲಿ ಹಾಕಿಲ್ಲ, ಹಾಕೊಂಡ್ಬಿಡ್ತೀನಿ. ಸೊ ಎಸ್, ಇದು ಈಗ ಕ್ಲಿಯರ್ ಆಯ್ತಲ್ವಾ. ಇದಕ್ಕೆ ಆದಮೇಲೆ ಇದಕ್ಕೆ ವಾಯ್ಸ್ ಓವರ್ನ ಯೂಶ್ವಲಿ ಕೇಳಲ್ಲ, ಯಾರು ಫೇಸ್ಲೆಸ್ ಆಗಿ ಮಾಡ್ತಾರೆ, ವಿತೌಟ್ ಫೇಸ್ ಮಾಡ್ತಾರೆ ಅದಕ್ಕೆ ವಾಯ್ಸ್ ಓವರ್ ಏನು ಕೇಳಲ್ಲ. ಸೊ ಈ ರೀತಿ ಮಾಡಬೇಕು. ಇದಾದಮೇಲೆ ಏನಾದರೂ ಟೆಕ್ಸ್ಟ್ ಮಾಡ್ತೀರಾ ಅಂತ ಅಂದರೆ ನೀವು ಆದಷ್ಟು ಈ ಪ್ರಾಡಕ್ಟ್ಸ್ ಏನು ಒಂದು ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಲ್ವಾ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಬೇಕು ಓಕೆನಾ. ಚೂಸ್ ಮಾಡ್ಕೊಳ್ಳಿ ಕಲರು. ಬಾರ್ಡರ್ನ ನಾನು ವೈಟ್ ಹಾಕ್ಕೊತೀನಿ. ಟೆಕ್ಸ್ಟ್ಗೆ ನಾನು ಒಂದು ಕಲರ್ ಯಾವುದಿದೆ ಅದನ್ನು ಹಾಕ್ಕೊತೀನಿ ಓಕೆನಾ. ಓಕೆ, ಈ ರೀತಿ ನೀವು ಟೆಕ್ಸ್ಟ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಏನೇನೆಲ್ಲ ಇರುತ್ತೆ ಅದೆಲ್ಲ ನೀವು ಆ್ಯಡ್ ಮಾಡಿಕೊಂಡು ಇದು ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತಿ, ಇಲ್ಲ ಕಟ್ಟು ಬೇಕಾ ಕಟ್ಟು, ಈ ರೀತಿ ಎಲ್ಲ ಮಾಡ್ಕೊಳ್ಬೋದು ಓಕೆನಾ. ಓಕೆ, ಇದನ್ನು ಸೇವ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ಕೆಳಗಡೆ ಏನು ಇನ್ಶಾರ್ಟ್ ಅಂತ ತೋರಿಸ್ತಾ ಇದೆ ಅದ್ರ ಮೇಲೆ ಇಂಟು ಮಾರ್ಕ್ ಕಾಣ್ತಿದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ರಿಮೂವ್ ಮಾಡುತ್ತೆ. ಇಲ್ಲ ಅಂತ ಅಂದರೆ ಅದನ್ನು ರಿಮೂವ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ಈ ಆ್ಯಪ್ದು ವಾಟರ್ ಮಾರ್ಕ್ ಇರುತ್ತಲ್ವ ಅದನ್ನು ರಿಮೂವ್ ಮಾಡಿಲ್ಲ ಅಂದರೆ ನಿಮಗೆ ಅದು ಕೂಡ ಕಾಪಿ ರೈಟಿಂಗ್ಗೆ ಬರುತ್ತೆ ಓಕೆನಾ. ಅದಾದಮೇಲೆ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಇದೆ, ಅಲ್ಲಿಗೆ ಕೊಟ್ಟರೆ ಈಗ ಸೇವ್ ಆಗ್ತಾಯಿದೆ. ಸೇವ್ ಆದಮೇಲೆ ನಮ್ಮ ವಿಡಿಯೋ ಈ ರೀತಿ ಕಾಣಿಸ್ತಾ ಇದೆ ಓಕೆನಾ, ನೋಡ್ಕೋಬೋದು. ಸೊ ಅದಕ್ಕೇ ನಾನು ಹೇಳಿದ್ದು ಈ ಪ್ರಾಪರ್ಟೀಸ್ ತುಂಬ ಮುಖ್ಯ. ವಿತೌಟ್ ಫೇಸ್ ಮಾಡೋರಿಗೆ ಈ ಪ್ರಾಪರ್ಟೀಸ್ ತುಂಬಾ ಮುಖ್ಯ. ಸೊ ಹಾಗಾಗಿ ಆದಷ್ಟು ವಿತೌಟ್ ಫೇಸ್ ಮಾಡೋರು ಅವನ್ನ ಬೈ ಮಾಡಿ, ಯಾರಿಗೆಲ್ಲ ಪ್ರಾಡಕ್ಟ್ಸ್ ಬಂದಿದೆ ಅವರು ಬೈ ಮಾಡಿ ತಗೊಳ್ಳಿ ಓಕೆನಾ. ನೋಡಿ ಈ ರೀತಿ ಮಾಡೋದು. ಆ್ಯಕ್ಚುಲಿ ಈ ಆ್ಯಂಗಲಲ್ಲಿ ಮಾಡಬೇಕು, ಬಟ್ ಆ ಆ್ಯಂಗಲಲ್ಲಿ ಮಾಡಿಬಿಟ್ಟಿದ್ದೀನಿ, ಯೂಟ್ಯೂಬ್ಗೆ ಬೇಕಾಗಿರೋ ಆ್ಯಂಗಲಲ್ಲೇ. ಸೊ ಓಕೆ, ನೋ ಪ್ರಾಬ್ಲಮ್. ಓಕೆ, ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಸೊ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಇಲ್ಲಿಗೆ ಸ್ಪ್ಲಿಟ್ ಮಾಡಿ ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, ಇದನ್ನು ವಾಯ್ಸ್ನ ನಾನು ಕಟ್ ಮಾಡ್ತೀನಿ. ಇದಾದಮೇಲೆ ಇಲ್ಲಿ ಏನು ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈ ರೀತಿ ಡಿಲೀಟ್ ಮಾಡ್ಕೊಳ್ಳಿ, ಹಚ್ಚೋದು ಓಕೆನಾ. ಹಚ್ಚೋದಾದಮೇಲೆ ಇರಬೇಕು ಓಕೆನಾ. ಮಾತಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಅದರಲ್ಲಿ, ಸೊ ಹಾಗಾಗಿ ಓಕೆ. ನೀಟಾಗಿ ನಮ್ಮ ಎಕ್ಸ್ಪ್ರೆಷನ್ನ ನೋಡಿಕೊಂಡು ಓಕೆನಾ, ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಎಂಡ್ ವಿತ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ನಲ್ವ, ಸೊ ಹಾಗಾಗಿ ಇಲ್ಲಿಂದ
ಸೊ ಈ ಎಕ್ಸ್ಟ್ರಾ ಎಲ್ಲ ಏನಿದೆ ಇದನ್ನು ಡಿಲೀಟ್ ಮಾಡ್ಕೊಳ್ತೀನಿ, ನಮಗೆ ಅದು ಬೇಕಾಗಿಲ್ಲ. ಸೊ ಹಾಗಾಗಿ ಓಕೆ. ಇದನ್ನು ಹಾಕುವಾಗ ಟೈಮಿಂಗ್ಸ್ನು ಕೂಡ ನೋಡ್ಕೊಳ್ಳಿ. ಓಕೆ, ಈಗ ಇದಕ್ಕೆ ವಾಯ್ಸ್ ಓವರ್ ಕೊಡೋದಾದರೆ ಯಾವ ರೀತಿ ಕೊಡೋದು ಅಂತ ಹೇಳ್ತೀನಿ ಈಗ. ಓಕೆನಾ? ವಾಯ್ಸ್ ಓವರ್ಗೆ ಇಲ್ಲಿ ಹೋಗಬೇಕು ಅಂತ ಅಂದರೆ ಇಲ್ಲಿ ಆಡಿಯೋ ಅಂತ ಇದೆಯಲ್ವ, ಆ ಆಡಿಯೋಗೆ ಹೋದರೆ ಇಲ್ಲಿ ಮ್ಯೂಸಿಕ್ ಇದೆ, ರೆಕಾರ್ಡಿಂಗ್ ಇದೆ, ಎಲ್ಲವುದು ಇದೆ ಅಲ್ವಾ. ಸೊ ಫಸ್ಟು ನಾನು ಏನು ಮಾಡ್ತೀನಿ ಅಂತ ಅಂದರೆ ಬ್ಯಾಕ್ ಬಂದು ಈ ಆ್ಯಡ್ ಏನಿದೆ ಆ ಆ್ಯಡ್ ಮಾಡ್ಕೊತೀನಿ. ನಾನು ಮತ್ತೆ ಇಲ್ಲಿ ವೀಡಿಯೋನ ಆನ್ ಮಾಡ್ಕೊತೀನಿ. ನ್ಯೂ ವೀಡಿಯೋಗೆ ತೊಗೊಂಡು ಯಾವುದಾದ್ರೂ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆನಾ? ಅದ್ರ ವಾಯ್ಸ್ನ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಸಿಕ್ಕಿಗೆ ಹೋಗಿ ಅಲ್ಲಿ ಮ್ಯೂಸಿಕ್ಕು, ಎಫರ್ಟು, ರೆಕಾರ್ಡ್ ಎಲ್ಲನೂ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಏನು ಸ್ಕ್ರಿಪ್ಟ್ ಇರುತ್ತೆ ಅದನ್ನು ಮಾತಾಡ್ತಾ ಹೋಗಿ. ಓಕೆನಾ? ರೆಡ್ ಬಟನ್ನ ಆನ್ ಮಾಡ್ಕೊಳ್ಳಿ. 3 2 1 ಹೇಳುತ್ತೆ, ಸ್ಟಾರ್ಟ್ ಮಾಡ್ಕೊಳ್ಳಿ. ರೈಟ್ ಸನ್ಸ್ಕ್ರೀನ್ನ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇದನ್ನು ಟ್ರೈ ಮಾಡಿ. ಪ್ಲಮ್ ರೈಸ್ ವಾಟರ್ ಪ್ಲಸ್ ನೈಸಿರಮಿಡ್ ಆ್ಯಂಡ್ ಆಲ್ಸೋ SPF ಸಾರಿ ರಾಂಗ್ ಆಯಿತು. ಸೊ ರಾಂಗ್ ಆಗಿದ್ದ ಕಡೆ ವಾಟರ್ ಪ್ಲಸ್ ನೈಸಿರಮಿಡ್. ಓಕೆ, ನನಗೆ ಇಲ್ಲಿಂದನೇ ರಾಂಗ್ ಆಯಿತು ಅನಿಸ್ತು. ಸೊ ಅಲ್ಲಿಗೆ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡ್ಕೊತೀನಿ. ಹಾಗಿದ್ರೆ ಇದನ್ನು ಟ್ರೈ ಮಾಡಿ. ಓಕೆ, ಇಲ್ಲಿಗೆ ನೀಟಾಗಿ ನಿಲ್ಲಿಸ್ಕೊಂಡು ಮತ್ತೆ ರೆಕಾರ್ಡ್ಗೆ ಹೋಗಿ ಆನ್ ಮಾಡ್ಕೊಳ್ಳೋಣ. ಪ್ಲಮ್ ರೈಸ್ ವಾಟರ್ ಪ್ಲಸ್ ನಯಾಸಿರಮಿಡ್ SPF 50+++ ಸೂಪರ್ ಲೈಟ್ ವೆಯ್ಟ್ ಆ್ಯಂಡ್ ಮತ್ತೆ ಮಿಸ್ಟೇಕ್ ಆಯಿತು. ಸೂಪರ್ ಲೈಟ್ ವೆಯ್ಟ್ ಆ್ಯಂಡ್ ಓಕೆ, ಇಲ್ಲಿಗೆ ನನಗೆ ರಾಂಗ್ ಆಯಿತು ಅನಿಸ್ತು. ಸೊ ಅಲ್ಲಿಗೆ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡ್ಕೊತೀನಿ. ಓಕೆನಾ? ಸೊ ಅದಾದಮೇಲೆ ಮತ್ತೆ ರೆಕಾರ್ಡ್ಗೆ ಆನ್ ಮಾಡ್ಕೊಳ್ಬೇಕು. ಓಕೆ, ಕ್ರೇಸಿ ಫೀಲ್ ಇಲ್ಲ ಆ್ಯಂಡ್ ಸೈನ್ ಅಂದ್ಬಿಟ್ಟೆ, ಶೈನ್ ಅನ್ನೋಕ್ಕೆ ಡಿಲೀಟ್ ಮಾಡ್ತೀನಿ ಅದನ್ನು ಪೂರ್ತಿ. ಇಲ್ಲಿಂದ ಗ್ರೇಸಿ ಫೀಲ್ ಇಲ್ಲ, ಶೈನ್ ಇದೆ ಆ್ಯಂಡ್ ಸ್ಮೂತಾಗಿ ನಮ್ಮ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ನೀವು ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟೆ. ಸೊ ನೀವು ಬ್ಲೆಂಡ್ ಆಗುತ್ತೆ. ಆ ರೀತಿ ಆದಾಗ ಟೆನ್ಷನ್ ಮಾಡ್ಕೋಬೇಡಿ, ಅದು ಎಲ್ಲರಿಗೂ ನಾರ್ಮಲ್ ಆಗಿ ಆಗುತ್ತೆ. ಸೊ ಡಿಲೀಟ್ ಮಾಡಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಓಕೆ, ನಾನು ಇದನ್ನು ಪೂರ್ತಿ ಡಿಲೀಟ್ ಮಾಡ್ತೀನಿ. ನಮ್ಮ ಸ್ಕಿನ್ಗೆ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಡೈಲಿ ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಮಾಡುತ್ತೆ, ಹಾಗೆ ಬ್ರೈಟ್ನೆಸ್ನ ಕೂಡ ಕೊಡುತ್ತೆ. ಜೊತೆಗೆ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಈ ಸಮ್ಮರ್ಗೆ ನೀವು ಈ ಸನ್ಸ್ಕ್ರೀನ್ನ ಟ್ರೈ ಮಾಡಿ. ಓಕೆನಾ? ಈ ರೀತಿ ಹೇಳಿದ್ಮಾದ್ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ರೈಟ್ ಕ್ಲಿಕ್, ಇಲ್ಲಿ ವಿಡಿಯೋ ಎಕ್ಸ್ಟ್ರಾ ಏನಿದೆ ಅಲ್ಲಿಗೆ ಸ್ಪ್ಲಿಟ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊತೀನಿ. ಓಕೆನಾ? ರೈಟ್ ಸನ್ಸ್ಕ್ರೀನ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇದನ್ನ ಟ್ರೈ ಮಾಡಿ. ಪ್ಲಮ್ ರೈಸ್ ವಾಟರ್ ಪ್ಲಸ್ ನಯಾಸಿರಮಿಡ್ SPF 50+++ ಸೂಪರ್ ಲೈಟ್ ವೆಯ್ಟ್ ಆ್ಯಂಡ್ ನಮ್ಮ ಸ್ಕಿನ್ಗೆ ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ. ಡೈಲಿ ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಮಾಡುತ್ತೆ, ಹಾಗೆ ಬ್ರೈಟ್ನೆಸ್ನ. ಓಕೆ, ಕರೆಕ್ಟಾಗಿ ಬಂದಿದೆ. ಸೊ ನಾನು ಇದನ್ನು ಸೇವ್ ಮಾಡ್ಕೊತೀನಿ. ಓಕೆನಾ? ಓಕೆ, ಸೇವ್ ಆಯಿತು. ಸೊ ಬ್ಯಾಕ್ ಬರ್ತೀನಿ. ನಾನು ಬ್ಯಾಕ್ ಬಂದು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಕೆಳಗಡೆ ಒಂದು ನನ್ನ ವಿಡಿಯೋ ತೋರಿಸ್ತಾ ಇದೆಯಲ್ಲ, ಈ ವಿಡಿಯೋಗೆ ಬರ್ತೀನಿ. ಆ್ಯಂಡ್ ಈ ವಿಡಿಯೋ ಯಾವಾಗ ಬರುತ್ತೆ ಅಂದರೆ ನಾವು ಡ್ರಾಫ್ಟ್ಗೆ ಹಾಕ್ಕೊಂಡ್ರೆ ಫುಲ್ ಇದು ಮಾಡಿಬಿಟ್ರೆ ಬರಲ್ಲ. ಓಕೆನಾ? ಡ್ರಾಫ್ಟ್ಗೆ ಹಾಕ್ಕೊಂಡ್ರೆ ಬರುತ್ತೆ. ಸೊ ಇದನ್ನು ತೊಗೊಂಡ್ಮೇಲೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಅಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೆ. ಈಗ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಆಯ್ತಲ್ವ, ಅಲ್ಲಿಂದ ತೊಗೊಂಡು ನಾನು ಫಸ್ಟ್ ಒನ್ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನನ್ನ ವಾಯ್ಸ್ ಓವರ್ ಕೊಟ್ಕೊಂಡಿರೋವಂಥದ್ದು, ಅದಕ್ಕೋಸ್ಕರ. ಸೊ ಈಗ ನೋಡ್ಬೋದು ನೀವು ರೈಟ್ ಸನ್ಸ್ಕ್ರೀನ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇದನ್ನ ಟ್ರೈ ಮಾಡಿ. ಪ್ಲಮ್ ರೈಸ್ ವಾಟರ್ ಪ್ಲಸ್ ನಯಾಸಿರಮಿಡ್ SPF 50+++ ಸೂಪರ್ ಲೈಟ್ ವೆಯ್ಟ್ ಆ್ಯಂಡ್ ನಮ್ಮ ಸ್ಕಿನ್ಗೆ ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ. ಡೈಲಿ ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಮಾಡುತ್ತೆ, ಹಾಗೆ ಬ್ರೈಟ್ನೆಸ್ನ ಕೂಡ ಕೊಡುತ್ತೆ. ಈಗ ಇದು ಎಕ್ಸ್ಟ್ರಾ ಇದೆ ಅನ್ನಿಸ್ತು ಅಲ್ವಾ ವಾಯ್ಸು. ಸೊ ನಾವೇನು ಮಾಡ್ಬೋದು ಅಂತ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ
ನಾವು ಸ್ಪೀಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಓಕೆನಾ? ವಾಯ್ಸ್ ನಾರ್ಮಲ್ ಇದ್ರೆ ರೈಟ್ ಸನ್ಸ್ಕ್ರೀನ್ ಹುಡುಕ್ತಾ ಇದ್ದೀರಾ, ಹಾಗಿದ್ರೆ ಇದನ್ನ ಟ್ರೈ ಮಾಡಿ. ಪ್ಲಮ್ ರೈಸ್ ವಾಟರ್ ಪ್ಲಸ್ ಏನು ಮಾಡೋಣ ಅಂತಂದರೆ, ನಮ್ಮದು ಏನು ಈ ವಿಡಿಯೋಸ್ ಇದೆ ಅಲ್ಲ, ಇದನ್ನು ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ. ಅಥವಾ ಎಕ್ಸ್ಟ್ರಾ ನೀವು ಕ್ಲಿಪ್ಸ್ಗಳನ್ನ ತೊಗೊಂಡಿದ್ರೆ ಆ ಕ್ಲಿಪ್ಸ್ಗಳನ್ನೇ ಯೂಸ್ ಮಾಡ್ಕೋಬೋದು ಎಕ್ಸ್ಟ್ರಾಗೆ. ನಾನು ಸದ್ಯಕ್ಕೆ 2 to 3 ಕ್ಲಿಪ್ಸ್ನ ತೊಗೊಂಡಿದ್ರಿಂದ ನನಗೆ ಸ್ವಲ್ಪ ಶಾರ್ಟೇಜ್ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಈ ವಿಡಿಯೋಸ್ದ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಕ್ಸ್ಟ್ರಾ ನನ್ನ ಹತ್ರ ಫೋಟೋಸ್ ಅದು ಇದು ಇತ್ತಲ್ಲ, ಸೊ ಹಾಗಾಗಿ ಓಕೆ, ಒಂದು ಆ್ಯಡ್ ಮಾಡ್ತೀನಿ ಸಾಕು. ಓಕೆ, ಈಗ ನೀವು ಕ್ಲಿಯರ್ ಆಗಿ ನೋಡ್ಬೋದು ಅದು ಯಾವ ರೀತಿ ಕಾಣಿಸ್ತಾರೆ. ರೈಟ್ ಸನ್ಸ್ಕ್ರೀನ್ ಓಕೆನಾ? ಈ ಸಮ್ಮರ್ಗೆ ನೀವು ಈ ಸನ್ಸ್ಕ್ರೀನ್ ಇದ್ದೀರಾ, ಹಾಗೆ ಪ್ಲಮ್ ರೈಸ್ ವಾಟರ್ ಪ್ಲಸ್ ನಯಾಸಿನಮೈಡ್ SPF 50++, ಸೂಪರ್ ಲೈಟ್. ಬ್ಯಾಕ್ಗ್ರೌಂಡ್ ಎಲ್ಲವುದು ಕೂಡ ಇದೆ ಇಲ್ಲಿ. ಓಕೆನಾ? ನಾನು ಈ ರೀತಿ ಇದನ್ನ ಅಂಡ್ ನಮ್ಮ ಸ್ಕಿನ್ಗೆ ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ. ಡೈಲಿ ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಮಾಡುತ್ತೆ. ಓಕೆ, ಇದನ್ನ ನಾನೀಗ ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೊತೀನಿ. ಓಕೆನಾ? ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಟರೆ ಸೇವ್ ಆಗುತ್ತೆ. ಓಕೆ, ಈಗ ಇದು ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಓಕೆನಾ? ಸೇವ್ ಮಾಡ್ತೀನಿ, ಒಂದು ನಿಮಿಷ. ಓಕೆ, ಇವಾಗ ಸೇವ್ ಆಗಿದೆ. ಈ ವಿಡಿಯೋ ಯಾವ ರೀತಿ ರೈಟ್ ಸನ್ಸ್ಕ್ರೀನ್ ಹುಡುಕ್ತಾ ಇದ್ದೀರಾ, ಹಾಗಿದ್ರೆ ಇದನ್ನ ಟ್ರೈ ಮಾಡಿ. ಪ್ಲಮ್ ರೈಸ್ ವಾಟರ್ ಪ್ಲಸ್ ನಯಾಸಿನಮೈಡ್ SPF 50++, ಸೂಪರ್ ಲೈಟ್ ವೇಟ್ ಅಂಡ್ ನಮ್ಮ ಸ್ಕಿನ್ಗೆ ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ. ಡೈಲಿ ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಮಾಡುತ್ತೆ, ಹಾಗೆ ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಜೊತೆಗೆ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಈ ಸಮ್ಮರ್ಗೆ ನೀವು ಈ ಸನ್ಸ್ಕ್ರೀನ್ ಟ್ರೈ ಮಾಡಿ. ನೋಡಿದ್ರಿ ಅಲ್ವಾ? ಆ ಎಂಡ್ ಅಂದರೆ ಸ್ಟಾರ್ಟಿಂಗು ಪ್ರಾಡಕ್ಟ್ನ ಜೊತೆಗೇನೆ ಮಾಡಬೇಕು ಅಂದಿದ್ದು ಎಷ್ಟು ನೀಟಾಗಿ ರೈಟ್ ಸನ್ಸ್ಕ್ರೀನ್ ಹುಡುಕ್ತಾ ರೈಟ್ ಸನ್ಸ್ಕ್ರೀನ್ ಹುಡುಕ್ತಾ. ಸೊ ಹಾಗಾಗಿ ಓಕೆ, ಇದು ನಾನು ವಿಡಿಯೋಸ್ನ ಎಡಿಟ್ ಮಾಡೋಂಥ ರೀತಿ. ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ವೀಡಿಯೋಸ್ನ ಮಾಡ್ತೀನಿ, ಯಾವ ರೀತಿ ಎಡಿಟ್ನ ಮಾಡ್ತೀನಿ, ಯಾವುದ್ರಲ್ಲಿ ಎಡಿಟ್ನ ಮಾಡ್ತೀನಿ ಅಂತ ಎಲ್ಲ. ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗೋವಂಥ ವಿಡಿಯೋ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಜೊತೆಗೆ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಪೇಜನ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.